ಸೊ ಇದಂತೂ ಇವತ್ತು ಬೆಂಗಳೂರಿನಲ್ಲಿ ಬಹಳ ಸಂಕಟ ಉಂಟು ಮಾಡಿದಂತ ಸ್ಟೋರಿ ಅದು. ರಾಣಿ ರಸ್ತೆಗೆ ಸಿಎಂ ಹೆಸರಿಡುವುದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಹೊತ್ತಲ್ಲೇ ರಾಜವಂಶಸ್ಥರು ಆಗಿರುವ ಸಂಸದ ಯದುವೀರ್ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದು ಕುತೂಹಲ ಕೆರಳಿಸಿತು. ಕೆಆರ್ಎಸ್ ರೋಡ್ ವಿಚಾರವಾಗಿ ಯಾವುದೇ ಚರ್ಚೆ ನಡೆಸಿಲ್ಲ ಅಂತ ಸಂಸದರು ತಿಳಿಸಿದ್ದಾರೆ. ಆದರೆ ಪ್ರಿನ್ಸಸ್ ರೋಡ್ಗೆ ಸಿಎಂ ಹೆಸರು ಇಡುವುದಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿದ್ದಾರೆ. ಮತ್ತೊಂದು ವಂಚನೆ ಆರೋಪ ಪ್ರಕರಣದಲ್ಲಿ ಐಶ್ವರ್ಯಗೌಡ ಮತ್ತು ಆಕೆಯ ಪತಿಯನ್ನು ಬೆಂಗಳೂರಿನ ಆರ್ನಗರ ಪೊಲೀಸರು ಬಂಧಿಸಿದ್ರು. ಆಮೇಲೆ ಜಾಮೀನು ಕೂಡ ಸಿಕ್ಕಿದೆ. 3,45,00,000 ರೂಪಾಯಿ ಮೌಲ್ಯದ ಚಿನ್ನ ಪಡ್ಕೊಂಡು ಹಣ ನೀಡದೆ ವಂಚನೆ ಎಸಗಿದಂತ ಆರೋಪ ಪ್ರಕರಣದಲ್ಲಿ ಇವರದ್ದು ಬಂಧನ ಆಗಿ ಜಾಮೀನು ಸಿಕ್ಕಿದೆ. ಶಿಲ್ಪಾ ಗೌಡ ಅನ್ನುವರು ದೂರನ್ನ ಕೊಟ್ಟಿದ್ದರು. 3ನೇ ತರಗತಿಯ ಪುಟ್ಟ ಬಾಲಕಿ ಮ್ಯಾಸಿವ್ ಕಾರ್ಡಿಯಾಕ್ ಅರೆಸ್ಟ್ನಿಂದ ಶಾಲೆಯಲ್ಲೇ ಕುಸ್ತು ಸಾವನ್ನಪ್ಪಿದ ಘಟನೆ ಚಾಮರಾಜನಗರದ ಖಾಸಗಿ ಶಾಲೆಯಲ್ಲಿ ನಡೆದಿದೆ. ಶಿಕ್ಷಕರಿಗೆ ನೋಟ್ಸ್ ತೆರಳಲು ಎದ್ದು ನಿಂತ ತೇಜಸ್ವಿನಿ ಹಾಗೆಯೇ ಕುಸ್ತು ಮೃತಪಟ್ಟಿದ್ದಾಳೆ. ಪೊಲೀಸರು ಭೀಕರ ಅಪಘಾತ ನಡೆಸಿದ ಘಟನೆ ಹುಬ್ಬಳ್ಳಿಯ ರಿಂಗ್ ರೋಡ್ನಲ್ಲಿ ನಡೆದಿದೆ. ರಸ್ತೆ ಬದಿ ನಿಲ್ಲಿಸಿದ ಬೈಕ್ಗೆ ಪೊಲೀಸ್ ಡಿಕ್ಕಿ ಹೊಡೆದಿದೆ ಜೀಪು. ಮಧ್ಯದ ಅಮಲ್ನಲ್ಲಿದ್ದಂಥ ಪೊಲೀಸ್ ಡ್ರೈವರು ಜೀಪಿನಡಿ ಸಿಲುಕಿದ ಬೈಕ್ ಗಮನಿಸದೆ ಅಂತ ಏನಿಲ್ಲ, ಹಾಗೆ ಅರ್ಧ ಕಿಲೋಮೀಟರ್ ದೂರ ಮುಂದೆ ಹೋಗಿದ್ದಾರೆ. ಇವನಲ್ಲಿ ಅಪಘಾತ ಎಸಗಿದ ಗದಗ ಡಿಆರ್ ಪೇದೆ ಮುತ್ತು ಸಸ್ಪೆಂಡ್ ಆಗಿದ್ದಾರೆ. ಅದರಲ್ಲಿ ಏನಾದರೂ ಪೆಟ್ರೋಲ್ ಇದ್ದಿದ್ರೆ ಬೈಕಲ್ಲಿ ಜೀಪಿಗೂ ಬೆಂಕಿ ಹತ್ತಿ ಅವನು ದಹಿಸಿರೋ. ತಮ್ಮ ತಂದೆ ಬಗ್ಗೆ ಮನೆತನದ ಬಗ್ಗೆ ಬಿಜೆಪಿಯ ರಮೇಶ್ ಬಿದೂರಿ ನೀಡಿದ ಸಲ್ಲದ ಹೇಳಿಕೆಯಿಂದ ಕುಗ್ಗಿರುವ ದೆಹಲಿ ಸಿಎಂ ಅತೀಶಿ ಕಣ್ಣೀರಿಟ್ಟಿದ್ದಾರೆ. ಚುನಾವಣೆಯಲ್ಲಿ ಮತ ಗಿಟ್ಟಿಸಲು ಈ ಮಟ್ಟಕ್ಕಿಳಿತಾರಾ ನಂಬೋಕಾಗ್ತಿಲ್ಲ ಅಂತ ಭಾವೋದ್ವೇಗಕ್ಕೊಳಗಾದರು. ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ 15ನೇ ಆವೃತ್ತಿ ಏರೋ ಇಂಡಿಯಾ 2025ಕ್ಕೆ ದಿನಾಂಕ ನಿಗದಿಯಾಗಿದೆ. ಫೆಬ್ರವರಿ 10ರಿಂದ 14ರವರೆಗೆ ಕರ್ನಾಟಕದ ಬೆಂಗಳೂರಿನ ಯಲಹಂಕದ ವಾಯುನೆಲೆಯಲ್ಲಿ ಏರ್ ಶೋ ನಡೆಯಲಿದೆ. ಅಧಿವೇಶನದಲ್ಲಿ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ ಅಂತ ಆರೋಪಿಸಿ ತಮಿಳುನಾಡು ರಾಜ್ಯಪಾಲ ಆರ್ಎನ್ ರವಿ ಭಾಷಣ ಮಾಡದೆ ಸದನದಿಂದ ಹೊರಗೆ ನಡೆದಿದ್ದಾರೆ. ಎಮರ್ಜೆನ್ಸಿ ದಿನಗಳು ನೆನಪಿಗೆ ಬರ್ತಿದೆ ಅಂತ ಹೇಳಿದ್ದಾರೆ. ಆದರೆ ಗವರ್ನರ್ ನಡೆ ಖಂಡಿಸಿ ಆಡಳಿತಾರೂಢ ಪಕ್ಷ ಡಿಎಂಕೆ ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ತಮಿಳುನಾಡ ವಿಶಾಲ ಆಕಾರವೇ ಬದಲಾಗಿದೆ. ಈಗ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇರುವಂತೆ ವಿಶಾಲ್ ಕಾಣ್ತಾ ಇದ್ದಾರೆ. ಸುದ್ದಿಗೋಷ್ಠಿ ಬಂದಿದ್ದ ಅವರು ಮೈಕ್ ಹಿಡಿದು ಮಾತನಾಡೋಕೆ ಒದ್ದಾಡಿದ್ರು. ಅವರ ಕೈ ನಡುಗ್ತಾ ಇದ್ವಂತೆ, ಮಾತು ತೊದಲ್ತಾ ಇದ್ವು, ಮುಖ ಊದಿಕೊಂಡಿದ್ದು. ಕೇಳಿದ್ರೆ ವೈರಲ್ ಜ್ವರ ಎಂಬ ಉತ್ತರವನ್ನು ಬಂತು. ಆದರೆ ಇದನ್ನು ನಂಬೋಕೆ ಅವರ ಅಭಿಮಾನಿಗಳು ರೆಡಿ ಇಲ್ಲ. ಅಸ್ಸಾಂನ ಕಾಜಿರಂಗ ನ್ಯಾಷನಲ್ ಪಾರ್ಕ್ನಲ್ಲಿ ಭಯಾನಕ ಘಟನೆ ಸಂಭವಿಸಿದೆ. ಖಡ್ಗಮೃಗದಿಂದ ಪಾರಾಗೋದಕ್ಕೆ ಜೀಪೊಂದು ವೇಗವಾಗಿ ಹೋಗ್ತಿರುವಾಗ ತಾಯಿ ಮಗಳು ಜಾರಿ ಕೆಳಗೆ ಬಿದ್ದಿದ್ದಾರೆ. ಕೆಲ ಹೊತ್ತು ಪ್ರಾಣ ಭಯದಿಂದ ಇಬ್ಬರೂ ಕಣ್ಣೀರು ಹಾಕಿದ್ದಾರೆ. ಅದೃಷ್ಟವಶಾತ್ ಖಡ್ಗಮೃಗ ದಾಳಿ ಮಾಡಿಲ್ಲ ಅಷ್ಟೇ.